ನಮಸ್ಕಾರ. ಇವತ್ತು ಇತಿಹಾಸದ ಪುಟಗಳಲ್ಲಿ ಬಹುತೇಕ ಮರೆಯಾಗಿ ಹೋಗಿರುವ ಒಬ್ಬ ರಾಣಿಯ ಕಥೆಯನ್ನ ನೋಡೋಣ. ಇದು ಅಧಿಕಾರ, ಮಸಾಲೆ ಮತ್ತು ಎರಡು ಬೇರೆ ಬೇರೆ ಪ್ರಪಂಚಗಳ ನಡುವಿನ ಸಂಘರ್ಷದ ಕಥೆ. ಪೋರ್ಚುಗೀಸರೇ ಮೆಣಸಿನ ರಾಣಿ ಅಂತ ಯಾರನ್ನ ಕರೀತಿದ್ರೋ, ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಆಳಿದ ಆ ರಾಣಿಯ ಕಥೆ ಇದು. ಈ ಇಡೀ ಕಥೆ ಶುರುವಾಗಿದ್ದೇ ಒಂದು ಸಣ್ಣ ತಾಮ್ರದ ನಾಣ್ಯದಿಂದ ಅಂದ್ರೆ ನಂಬ್ತೀರಾ? ಹೌದು, ಕೆಲವೊಮ್ಮೆ ಒಂದು ಚಿಕ್ಕ ವಸ್ತು ಕೂಡ ಎಷ್ಟು ದೊಡ್ಡ ಇತಿಹಾಸದ ಬಾಗಿಲನ್ನ ತೆರೆಯಬಲ್ಲದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಈ ಕಥೆ ಇವತ್ತು ನಮ್ಮುಂದೆ ಬಂದಿರೋದಕ್ಕೆ ಕಾರಣ ಮುಂಬೈನ ನಾಣ್ಯ ಸಂಗ್ರಹಕಾರ ಮೋಹಿತ್ ಕಪೂರ್. ಅವರ ಕಲೆಕ್ಷನ್ನಲ್ಲಿದ್ದ ಈ ನಾಣ್ಯ ಸುಮ್ಮನೆ ಒಂದು ಹಳೆ ಕಾಯಿನ್ ಅಲ್ಲ, ಅದು 16ನೇ ಶತಮಾನದ ಅಪರೂಪದ ಇತಿಹಾಸವನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿತ್ತು. ಸರಿ, ಹಾಗಿದ್ರೆ ಈ ನಾಣ್ಯದ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಇದನ್ನ 16ನೇ ಶತಮಾನದಲ್ಲಿ ಗೇರುಸೊಪ್ಪೆ ಅನ್ನೋ ರಾಜ್ಯದಲ್ಲಿ ಟಂಕಿಸಲಾಗಿತ್ತು. ಆದರೆ ಇದನ್ನ ಅಚ್ಚು ಹಾಕಿಸಿದ್ದು ಬೇರಾರೂ ಅಲ್ಲ, ಸಾಕ್ಷಾತ್ ರಾಣಿ ಚೆನ್ನಭೈರಾದೇವಿ. ನಾಣ್ಯದ ಮೇಲಿರುವ ಗಂಡಬೇರುಂಡದ ಚಿಹ್ನೆ ಇದೆಯಲ್ಲ, ಅದು ಅಪಾರ ಶಕ್ತಿ ಹಾಗೂ ಸಾರ್ವಭೌಮತ್ವದ ಸಂಕೇತ. ಸರಿ, ನಾಣ್ಯದ ಕಥೆ ಗೊತ್ತಾಯ್ತು. ಆದರೆ ಒಂದು ಸಣ್ಣ ರಾಜ್ಯ ಗೇರುಸೊಪ್ಪೆ ಜಾಗತಿಕವಾಗಿ ಅಷ್ಟೊಂದು ಮುಖ್ಯ ಆಗಿದ್ದು ಹೇಗೆ? ಅದಕ್ಕೆ ನಾವು 16ನೇ ಶತಮಾನದ ಜಗತ್ತನ್ನ ಅರ್ಥ ಮಾಡ್ಕೋಬೇಕು. ಆ ಕಾಲದಲ್ಲಿ ಮಸಾಲೆ ವ್ಯಾಪಾರ ಅಂದ್ರೆ ಈಗಿನ ಪೆಟ್ರೋಲ್ ಡೀಸೆಲ್ ಬಿಸ್ನೆಸ್ ಇದ್ದ ಹಾಗೆ. ಮೆಣಸಿನಂಥ ಮಸಾಲೆಗಳಿಗೆ ಚಿನ್ನದಷ್ಟೇ ಬೆಲೆ ಇಟ್ಟು ಈ ವ್ಯಾಪಾರವೇ ಹೊಸೊಸ ದೇಶಗಳನ್ನ ಹುಡುಕೋಕೆ, ದೊಡ್ಡ ದೊಡ್ಡ ಯುದ್ಧಗಳಾಗೋಕೆ ಕಾರಣವಾಲಿಪ್ಪು. ಈ ಟೈಮ್ಲೈನ್ ನೋಡಿ. ಸಾವಿರಾರು ವರ್ಷಗಳಿಂದ ಮಸಾಲೆ ವ್ಯಾಪಾರ ನಡೀತಾನೇ ಇತ್ತು. ಮೊದಲು ಆಸ್ಟ್ರೋನೇಷಿಯನ್ರು, ಆಮೇಲೆ ಅರಬ್ರು, ಆಮೇಲೆ ವೆನಿಸ್ನವರು, ಹೀಗೆ. ಆದರೆ 1498ರಲ್ಲಿ ವಾಸ್ಕೋಡೋಗಾಮ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ಕಂಡಿಡಿದಾಗ ಇಡೀ ಆಟವೇ ಬದಲಾಗಿ ಹೋಯಿತು. ಯುರೋಪಿನ ಶಕ್ತಿಗಳು ನೇರವಾಗಿ ಭಾರತಕ್ಕೆ ಲಗ್ಗಿ ಇಡೋಕೆ ಶುರು ಮಾಡಿದ್ವು. ಸರಿ, ಈಗ ನಮ್ಮ ಕಥೆಯ ಅಸಲಿ ನಾಯಕಿಯ ಎಂಟ್ರಿ. ಆ ನಾಣ್ಯವನ್ನ ಟಂಕಿಸಿದ ಇಡೀ ಪೋರ್ಚುಗೀಸ್ ಸಾಮ್ರಾಜ್ಯವನ್ನೇ ಎದುರು ಹಾಕಿಕೊಂಡ ಆ ರಾಣಿ ಚೆನ್ನಭೈರಾದೇವಿ. ಎಷ್ಟು ವರ್ಷ ಗೊತ್ತಾ? ಬರೋಬ್ಬರಿ 54 ವರ್ಷ. 1552ರಿಂದ 1606ರವರೆಗೆ. ಯೋಚನೆ ಮಾಡಿ, ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ ಅವರು ಆಳ್ವಿಕೆ ನಡೆಸಿದ್ರು. ಇದು ಅವರನ್ನ ಭಾರತದ ಇತಿಹಾಸದಲ್ಲಿ ಅತಿ ದೀರ್ಘಕಾಲ ಆಳಿದ ಕೆಲವು ರಾಜಮನೆತನದವರಲ್ಲಿ ಒಬ್ಬರನ್ನಾಗಿ ಮಾಡುತ್ತೆ. ಚೆನ್ನಭೈರಾದೇವಿಯ ರಾಜ್ಯ ಗೇರುಸೊಪ್ಪೆ, ಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಇದೇ ಕಾರಣಕ್ಕೆ ಪೋರ್ಚುಗೀಸರಿಗೆ ಅವಳ ಮೇಲೆ ಅಸೂಯೆ, ಜೊತೆಗೆ ಒಂದು ರೀತಿ ಗೌರವ ಕೂಡ. ಅದಕ್ಕೆ ಅವಳನ್ನ ರೈನಾಡಿ ಪಿಮೆಂಟಾ ಅಂದ್ರೆ ಮೆಣಸಿನ ರಾಣಿ ಅಂತ ಕರಿತಿದ್ರು. ಅವರ ರಾಜ್ಯ ದಕ್ಷಿಣ ಗೋವಾದಿಂದ ಹಿಡಿದು ಮಲಬಾರ್ವರೆಗೂ ಹರಡಿತ್ತು. ಇದು ಒಂದು ರೀತಿ ಡೇವಿಡ್ ಮತ್ತು ಗೋಲಿಯಾತ್ ಕತೆ ಇದ್ದಾಗೆ. ಒಂದು ಕಡೆ ಮೆಣಸಿನಿಂದ ಶ್ರೀಮಂತವಾಗಿದ್ದ ಒಂದು ಪುಟ್ಟ ರಾಜ್ಯ ಗೇರುಸೊಪ್ಪೆ, ಇನ್ನೊಂದು ಕಡೆ ಇಡೀ ಜಗತ್ತನ್ನೇ ಆಳಬೇಕು ಅಂತ ಹೊರಟಿದ್ದ ಬಲಿಷ್ಠ ಪೋರ್ಚುಗೀಸ್ ಸಾಮ್ರಾಜ್ಯ. ಇವರಿಬ್ಬರ ನಡುವಿನ ಯುದ್ಧ ಕೇವಲ ಸೈನ್ಯಗಳದ್ದಾಗಿರಲಿಲ್ಲ, ಅದು ತಂತ್ರಗಾರಿಕೆಗಳ ಸಂಘರ್ಷವಾಗಿತ್ತು. ಒಂದು ಕಡೆ ರಾಣಿಯ ಸ್ಮಾರ್ಟ್ ಡಿಪ್ಲೊಮೆಸಿ, ಅಕ್ಕಪಕ್ಕದ ರಾಜರ ಜೊತೆ ಮೈತ್ರಿ ಮಾಡ್ಕೊಳ್ಳೋದು. ಇನ್ನೊಂದು ಕಡೆ ಪೋರ್ಚುಗೀಸರ ಬ್ರೂಟ್ ಫೋರ್ಸ್, ಅಂದ್ರೆ ತಮ್ಮ ನೌಕಾಪಡೆಯ ಬಲದ ಮೇಲೆ ಎಲ್ಲವನ್ನೂ ಗೆಲ್ಲಬೇಕು ಅನ್ನೋ ಹಠ. ಆಕೆಯ ಹೋರಾಟ ಒಂದೆರಡು ದಿನದ್ದಲ್ಲ, ದಶಕಗಳ ಕಾಲದ್ದು. 1569ರಲ್ಲಿ ಪೋರ್ಚುಗೀಸರಿಗೆ ಕಪ್ಪ ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. 1570ರಲ್ಲಿ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ಪೋರ್ಚುಗೀಸ್ ಸೈನಿಕರಿಗೆ ದತ್ತೂರಿ ಹಣ್ಣು ತಿನಿಸಿ ಅವರ ನೆನ್ಪಿನ ಶಕ್ತಿಯನ್ನೇ ಅಳಸಿ ಹಾಕೋಕೆ ಪ್ಲಾನ್ ಮಾಡಿದ್ರು. ಆಮೇಲೆ 1571ರಲ್ಲಿ ನೇರ ಯುದ್ಧಕ್ಕೆ ಇಳಿದ್ರು. ಇದು ರೊಂಬ ಮುಖ್ಯ. ಇದು ನಾವೇನೋ ಹೇಳ್ತಿರೋದಲ್ಲ, ಸ್ವತಃ ಪೋರ್ಚುಗೀಸರೇ ತಮ್ಮ ದಾಖಲೆಗಳಲ್ಲಿ ಬರೆದಿಟ್ಟ ಮಾತಿದು. ಒಂದು ಜಾಗತಿಕ ಸಾಮ್ರಾಜ್ಯ ಒಂದು ಸಣ್ಣ ರಾಜ್ಯದ ರಾಣಿಯ ಬಗ್ಗೆ ಇಷ್ಟು ಎಚ್ಚರಿಕೆಯಿಂದ, ಇಷ್ಟು ಗೌರವದಿಂದ ಮಾತಾಡ್ತಿದೆ ಅಂದ್ರೆ ಚೆನ್ನಭೈರಾದೇವಿಯ ಪ್ರಭಾವ ಎಷ್ಟಿತ್ತು ಅಂತ ನಾವೇ ಊಹಿಸ್ಬೋದು. ಆದ್ರೆ ಪ್ರತಿಯೊಂದು ದೊಡ್ಡ ಕಥೆಯಲ್ಲೂ ಒಂದು ದುರಂತ ತಿರುವು ಇದ್ದೇ ಇರುತ್ತಲ್ವಾ? ಇಲ್ಲೂ ಹಾಗೆ ಆಯಿತು. ದಶಕಗಳ ಕಾಲ ಹೊರಗಿನ ಶತ್ರುಗಳನ್ನ ಯಶಸ್ವಿಯಾಗಿ ತಡೆದ ರಾಣಿಗೆ ಕೊನೆಗೆ ಹೊಡೆತ ಬಿದ್ದಿದ್ದು ಒಳಗಿನಿಂದಲೇ. ಪೋರ್ಚುಗೀಸರಂತಹ ದೊಡ್ಡ ಶಕ್ತಿಯನ್ನೇ ಎದುರಿಸಿದ ರಾಣಿಯ ಪತನಕ್ಕೆ ಕಾರಣರಾದವರು ಹೊರಗಿನವರಲ್ಲ, ನಮ್ಮವರೇ, ಅಂದ್ರೆ ಸ್ಥಳೀಯ ಪ್ರತಿಸ್ಪರ್ಧಿಗಳು ಅನ್ನೋದು ಇತಿಹಾಸದ ಒಂದು ದೊಡ್ಡ ವ್ಯಂಗ್ಯ. ನೋಡಿ, ಕತೆ ಹೇಗೆ ತಿರುವು ಪಡ್ಕೊಳ್ತು. ವೈಯಕ್ತಿಕ ನಂಬಿಕೆ ದ್ರೋಹ, ಜೊತೆಗೆ ಅಕ್ಕಪಕ್ಕದ ರಾಜರ ರಾಜಕೀಯ ಮಹತ್ವಾಕಾಂಕ್ಷೆ, ಇವೆರಡೂ ಸೇರಿ ರಾಣಿಯ ಪತನಕ್ಕೆ ಕಾರಣವಾಯಿತು. ತಾನು ನಂಬಿದವನೇ ದ್ರೋಹ ಬಗೆದಾಗ ಆ ಅವಕಾಶ ಬಳಸ್ಕೊಂಡು ನೆರೆಯ ರಾಜನೇ ಆಕ್ರಮಣ ಮಾಡಿ ರಾಣಿಯನ್ನೇ ಸೆರೆ ಹಿಡಿದ.
ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ತನ್ನ ರಾಜ್ಯವನ್ನ ತನ್ನ ಜನರನ್ನ ಸಮರ್ಥವಾಗಿ ಕಾಪಾಡಿದ ಆ ಮಹಾನ್ ರಾಣಿಯ ಅಂತ್ಯ ಹೀಗಾಯಿತು. ಆಕೆಯ ರಾಜ್ಯವನ್ನ ಇನ್ನೊಂದು ರಾಜ್ಯ ಕಬಳಿಸಿತು, ಆದರೆ ಅವರು ಸೆರೆಯಲ್ಲೇ ಕೊನೆಯುಸಿರೆಳೆದ್ರು. ಸರಿ, ಈಗ ಮತ್ತೆ ನಾವು ನಮ್ಮ ಕಥೆ ಶುರುವಾದ ಜಾಗಕ್ಕೆ ಬರೋಣ. ಅದೇ ಆ ತಾಮ್ರದ ನಾಣ್ಯದ ಹತ್ತಿರ. ಇಡೀ ಕಥೆಯನ್ನ ಕೇಳಿದ ಮೇಲೆ ಈಗ ಈ ನಾಣ್ಯ ಕೇವಲ ಒಂದು ಲೋಹದ ತುಂಡಿನ ಹಾಗೆ ಕಾಣಿಸ್ತಿದ್ಯಾ? ಖಂಡಿತ ಇಲ್ಲ. ಅದೊಂದು ಇಡೀ ಇತಿಹಾಸವನ್ನೇ ತನ್ನೊಳಗೆ ಹಿಡಿದಿಟ್ಟಿರುವ ಜೀವಂತ ಸಾಕ್ಷಿ. ಹಾಗಾದ್ರೆ ಈ ನಾಣ್ಯ ಯಾಕೆ ಅಷ್ಟೊಂದು ಸ್ಪೆಷಲ್ ಅಂದ್ರೆ, ಇದು ಮಹಿಳಾ ಶಕ್ತಿಯ, ಪ್ರತಿರೋಧದ ಹಾಗೂ ಮರೆತುಹೋದ ಪರಂಪರೆಯ ಸಂಕೇತ. ಅಷ್ಟೇ ಅಲ್ಲ, ಒಬ್ಬ ರಾಣಿ ತನ್ನದೇ ಹೆಸರಿನಲ್ಲಿ ನಾಣ್ಯವನ್ನು ಟಂಕಿಸೋದು ಅಂದಿನ ಕಾಲದಲ್ಲಿ ಒಂದು ಅಸಾಧಾರಣ ವಿಷಯವಾಗಿತ್ತು. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ. ನಮ್ಮ ಸುತ್ತಮುತ್ತ ನಮ್ಮ ಕಣ್ಣು ಮುಂದೆ ಇರುವ ಎಷ್ಟೋ ಸಣ್ಣ ಸಣ್ಣ ವಸ್ತುಗಳಲ್ಲಿ, ನಾಣ್ಯಗಳಲ್ಲಿ, ಕಲಾಕೃತಿಗಳಲ್ಲಿ ಇಂತಹ ಎಂತೆಂಥ ದೊಡ್ಡ ಮರೆತೋದ ಕಥೆಗಳು ಅಡಗಿರ್ಬೋದು ಅಲ್ವಾ? ಬಹುಶಃ ಇತಿಹಾಸವನ್ನ ನಾವು ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡ್ಬೇಕೇನೋ. ಯೋಚನೆ ಮಾಡಿ.